ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನ ಕಳೆದಂತೆ ರೋಚಕತೆಯನ್ನು ಪಡೆದುಕೊಳ್ತಿದೆ. ಸ್ಪರ್ಧಿಗಳಲ್ಲೂ ಕೂಡ ಸ್ಪರ್ಧಾ ಮನೋಭಾವ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಆಗಿಂದಾಗಲೇ ಒಂದಷ್ಟು ಗಲಾಟೆಗಳು ಕೂಡ ನಡೀತಾ ಇದೆ. ಆದರೆ ಇವತ್ತು ಈ ಗಲಾಟೆ ವಿಪರೀತಕ್ಕೆ ಅಂದರೆ ತಾರಕಕ್ಕೆ ಹೋದಂತಹ ಲಕ್ಷಣಗಳು ಕಂಡುಬಂದಿದೆ. ವಾಹಿನಿಯವರು ಬಿಗ್ ಬಾಸ್ ಪ್ರೊಮೋವನ್ನು ರಿಲೀಸ್ ಮಾಡಿದ್ದು, ಅದರಲ್ಲಿ ರಜತ್ ಮತ್ತು ಧನ್ರಾಜ್ ನಡುವೆ ಜಟಾಪಟಿಯೇ ನಡೆದು ಹೋಗಿದೆ. ಆಗಿದ್ದೇನು ಅನ್ನೋದನ್ನು ನೋಡೋದಾದ್ರೆ, ಮನೆಯಲ್ಲಿ ಈ ವಾರದ ಉತ್ತಮ ಕಳಪೆ ಪ್ರಕ್ರಿಯೆ ನಡೆಯುತ್ತೆ. ಆಗ ಧನ್ರಾಜ್ ಕಳಪೆಗೆ ರಜತ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಧನ್ರಾಜ್ ಕಾರಣವನ್ನ ಕೊಡ್ತಿರ್ತಾರೆ. ಕೈಕಾಲು ಮುರಿತೀನಿ ಅಂತಾರೆ, ಬೆದರಿಕೆ ಹಾಕೋ ಥರ ರಜತ್ ಮಾತನಾಡ್ತಾರೆ. ಹಾಗಾಗಿ ಅವರಿಗೆ ನಾನು ಕಳಪೆ ಕೊಡ್ತೀನಿ ಅಂತ ಧನ್ರಾಜ್ ಹೇಳಬೇಕಿದ್ರೆ ರಜತ್ ಮಾತು ಶುರು ಮಾಡ್ತಾರೆ. ಈ ಹಿಂದೆ ಧನ್ರಾಜ್ ಮತ್ತು ರಜತ್ ನಡುವೆ ಗಲಾಟೆಯಾಗಿತ್ತು. ಆಗ ಧನ್ರಾಜ್ ರಜತ್ರ ಮುಖವನ್ನು ಟಚ್ ಮಾಡಿದ್ರು. ಅದೇ ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಿದಂತಹ ರಜತ್, ನೀವು ನನ್ನ ಮುಖವನ್ನು ಟಚ್ ಮಾಡಿದಾಗ ಅದು ಸಾಫ್ಟ್ ಆಗಿರಲಿಲ್ಲ ಅಂತ ರಜತ್ ಹೇಳ್ತಾರೆ. ಅದಕ್ಕೆ ಧನ್ರಾಜ್, ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮಾಡಿದ್ದೀನಿ ಅಂತ. ಅದಕ್ಕೆ ತಿರುಗೇಟು ಕೊಟ್ಟಂತಹ ರಜತ್, ಮಗು ಮುಟ್ಟಿದ ಹಾಗೆ ಮುಟ್ಟಿದ್ರಾ ಅಂತ ಪ್ರಶ್ನಿಸ್ತಾರೆ. ರಜತ್ ತಮ್ಮ ಮಾತನ್ನು ಮುಂದುವರಿಸಿ, ನಾನೇನು ನಿನ್ನೆ ಮೊನ್ನೆ ಹುಟ್ಟಿ ಬಿಗ್ ಬಾಸ್ಗೆ ಬಂದಿರೋದಲ್ಲ, ನನಗೆ ಬರ್ತಾ ಇರೋ ಸಿಟ್ಟಿಗೆ ನಿನ್ನ ಮುಖಮೂತಿ ಒಡೆದು ಹಾಕಿ ಆಚೆ ಹೋಗಬೇಕಿತ್ತು ಅಂತಾರೆ. ಅದಕ್ಕೆ ಕೋಪಗೊಂಡ ಧನ್ರಾಜ್, ಅದೇನು ಮುಖಮೂತಿ ಹೊಡಿತೀನಿ ಅಂದ್ರಲ್ಲ, ಹೊಡೀರಿ ನೋಡೋಣ ಅಂತ ಸವಾಲ್ ಹಾಕ್ತಾರೆ. ಅದಕ್ಕೆ ನಿಮಗೆ ತಾಕತ್ತಿದ್ರೆ ಈಗ ನನ್ನನ್ನು ಮುಟ್ಟು ತೋರಿಸು, ಆಮೇಲೆ ಎಲ್ಲ ಅಂತ ಹೇಳಿ ರಜತ್ ಮತ್ತಷ್ಟು ಗರ್ಮ್ ಆಗ್ತಾರೆ. ಅಷ್ಟಕ್ಕೂ ಸುಮ್ಮನಾಗದ ಧನ್ರಾಜ್, ಹೊಡಿತೀರಾ, ಹೊಡೀರಿ ಎನ್ನುತ್ತಾರೆ. ತಕ್ಷಣ ಕೂತಿದ್ದಂತಹ ರಜತ್ ಎದ್ದು ಧನ್ರಾಜ್ ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲೇ ಉಳಿದಂತಹ ಸ್ಪರ್ಧಿಗಳು ರಜತ್ನನ್ನ ತಡಿತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕಿದೆ.